ಸ್ವಾಮಿ ಜಗದಾತ್ಮಾನಂದಜಿ ಅವರ ಬದುಕಲು ಕಲಿಯಿರಿ 6ನೇ ಅಧ್ಯಾಯ. ಬಿತ್ತಿದಂತೆ ಬೆಳೆ ಸುಳ್ಳಲ್ಲ, ಮರ್ತ್ಯ ನಾಟಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಬಸವಣ್ಣನವರು. ಅಕ್ಷರಶಃ ನಿಜ. ದೂರದ ಪ್ರಯಾಣದಲ್ಲಿ ಊಟ ತಿಂಡಿಗೆಂದು ಬಸ್ಸು ನಿಲ್ಲುವುದಿಲ್ಲವೇ? ಅದೇ ರೀತಿಯಲ್ಲಿದೆ ಆತ್ಮದ ಯಾತ್ರೆಯಲ್ಲಿ ನಮ್ಮ ಪ್ರಸ್ತುತ ಜನ್ಮದ ವಿಚಾರ. ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಕ್ಕನುಗುಣವಾಗಿ ನಾವು ಈ ಜನ್ಮದಲ್ಲಿ ಫಲ ಉಣ್ಣಲೇಬೇಕು ಎನ್ನುವುದು ಸನಾತನ ಹಿಂದೂ ಧರ್ಮದ ಕರ್ಮ ನಿಯಮ ಸಾರುವ ಸತ್ಯ. ಇತರ ಧರ್ಮೀಯರು ಈ ಕರ್ಮ ನಿಯಮವನ್ನು ಒಪ್ಪುವುದಿಲ್ಲ. ಅವರ ಪ್ರಕಾರ ಮನುಷ್ಯನ ಹುಟ್ಟು ಸಾವುಗಳ ನಡುವಣ ಈ ಬದುಕು ಪೂರ್ವಯೋಜಿತ ಅಲ್ಲ, ಕೇವಲ ಆಕಸ್ಮಿಕ. ಪುನರ್ಜನ್ಮವನ್ನು ಒಪ್ಪದ ಕ್ರೈಸ್ತ ಮತದಲ್ಲಿ ಜನಿಸಿ ಜನ್ಮ ಜನ್ಮಾಂತರದ ಹಿನ್ನೆಲೆಯ ವಿವರಗಳನ್ನು ಬಿತ್ತರಿಸಿದ ಇದೇ ವಿಜ್ಞಾನ ಯುಗದ ಅಮೆರಿಕಾದಲ್ಲಿ ಬಾಳಿ ಬದುಕಿದ ಎಡ್ಗರ್ ಕೇಸಿಯ ಬಗ್ಗೆ ಮಾತ್ರವೇ ನಾನಿಲ್ಲಿ ಪ್ರಸ್ತಾಪಿಸಿದ್ದೇನೆ. ಯೇಸು ಭಕ್ತ ಕೇಸಿ ಹುಟ್ಟಿದ್ದು 1877ನೇ ಇಸವಿಯ ಮಾರ್ಚ್ 18ರಂದು ಸಂಯುಕ್ತ ಸಂಸ್ಥಾನದ ಕೆಂಟಕಿಯ ಹಾಫ್ಕಿನ್ಸ್ ವಿಲ್ಲೆಯಲ್ಲಿ. ಅವನಿಗೆ ತಾನೊಬ್ಬ ಧರ್ಮೋಪದೇಶಕನಾಗಬೇಕು, ರೋಗದಿಂದ ನರಳುತ್ತಿದ್ದ ದುಃಖ ತಪ್ತರಾದ ಜನರಿಗೆ ಸಹಾಯ ಮಾಡಬೇಕೆಂಬ ಹಂಬಲವಿತ್ತು. ಅವನಿಗೆ ಹೆಚ್ಚು ಓದಲು ಅವಕಾಶವಾಗದೆ ಈ ಹಂಬಲಗಳನ್ನು ಆತ ಕೈಬಿಡಬೇಕಾಯಿತು. ಆದರೆ ಆತನಿಗೆ ಹಳ್ಳಿಯ ಹೊಲದ ಬದುಕು ಹಿಡಿಸಲಿಲ್ಲ. ಹಾಗಾಗಿ ಪಟ್ಟಣ ಸೇರಿದ. ಪುಸ್ತಕದ ಅಂಗಡಿಯಲ್ಲಿ ಕೆಲಸಗಾರನಾದ. ಅವನ 21ನೇ ವರ್ಷ ವಯಸ್ಸಿನಲ್ಲಿ ಗಂಟಲು ಬೇನೆಗೆ ತುತ್ತಾಗಿ ಆತ ಸಂಪೂರ್ಣವಾಗಿ ತನ್ನ ಧ್ವನಿಯನ್ನು ಕಳೆದುಕೊಂಡ. ಎಲ್ಲ ವಿಧವಾದ ವೈದ್ಯಕೀಯ ಚಿಕಿತ್ಸೆಗಳೂ ವ್ಯರ್ಥವಾದವು. ಮಾತೇ ಹೊರಡದ ತನ್ನ ದುಸ್ಥಿತಿಯಿಂದ ವ್ಯಥಿತನಾಗಿ ಕೇಸಿ ಊರಿಗೆ ಮರಳಿದ. ಅದೇ ವೇಳೆಗೆ ಹಾರ್ಟ್ ಎಂಬ ಯಕ್ಷಿಣಿಗಾರ ಆ ಊರಿಗೆ ಬಂದ. ಆತ ಸುಪ್ತ್ಯಾವಾಹನೆಯಲ್ಲಿ ಪಳಗಿದ್ದು ಕೆಲವು ರೋಗ ನಿದಾನಕ್ಕೂ ಅದನ್ನು ಬಳಸಿ ಹೆಸರುವಾಸಿಯಾಗಿದ್ದ. ಕೇಸಿಯ ದುಸ್ಥಿತಿ ಅವನ ಕಿವಿಗೂ ಮುಟ್ಟಿತು. ಕೇಸಿಯನ್ನು ಸುಪ್ತ ನಿದ್ರೆಗೆ ಒಳಪಡಿಸಿ ಸೂಚನೆಗಳನ್ನಿತ್ತು ಪರೀಕ್ಷಿಸಿದ. ಏನಾಶ್ಚರ್ಯ! ಸುಪ್ತ ನಿದ್ರೆಯಲ್ಲಿರುವಾಗ ಕೇಸಿ ಸಲೀಸಾಗಿ ಮಾತನಾಡಿದ. ಆದರೆ ಸುಪ್ತ ನಿದ್ರೆಯಿಂದ ಎಚ್ಚೆತ್ತ ವೇಳೆ ಪುನಃ ಯಥಾಸ್ಥಿತಿ. ಕಾರ್ಯಕ್ರಮಗಳ ಒತ್ತಡದಿಂದಾಗಿ ಹಾರ್ಟ್ಗೆ ಇನ್ನೂ ಹೆಚ್ಚು ಪ್ರಯೋಗ ಪರೀಕ್ಷೆಗಳನ್ನು ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಲೈನ್ ಎಂಬ ಅಸ್ಟಿಯೋಪಥಿಜ್ಞ ಸಂಮೋಹಿನಿ ವಿದ್ಯೆಯಿಂದ ಈ ಬಗ್ಗೆ ಇನ್ನಷ್ಟು ತಿಳಿಯಲು ಮುಂದಾದ. ಅದರಿಂದಾಗಿ ಕೇಸಿಯ ರೋಗ ನಿವಾರಣೆ ಆಗುವುದರ ಜೊತೆಗೆ ಅವನ ಮಹಿಮೆಯ ಹೊಸ ಅಧ್ಯಾಯಕ್ಕೆ ನಾಂದಿಯಾಯಿತು. ವೈದ್ಯನಾಗಿ ವರ ನೀಡಿದ. ರೋಗದ ಕಾರಣವನ್ನು ಅದರ ಚಿಕಿತ್ಸಾ ವಿಧಾನವನ್ನು ಸುಪ್ತ ನಿದ್ರೆಯಲ್ಲಿರುವಾಗ ಕೇಸಿಯ ಬಾಯಿಂದಲೇ ಹೇಳಿಸಬೇಕೆಂಬುದು ಲೈನ್ ಮಾಡಿಕೊಂಡ ಪ್ರಯೋಗದ ಯೋಜನೆ. ಅದರಂತೆ ಕೇಸಿಯು ಸುಪ್ತ ನಿದ್ರೆಗೆ ಹೋದಾಗ ಲೈನ್ ಸೂಚನೆ ಇತ್ತ. ಕೇಸಿಯು ಸೂಚನೆಯನ್ನು ಅನುಸರಿಸಿ ಸಹಜ ಧ್ವನಿಯಲ್ಲಿ ಮಾತನಾಡಿದ. ಹೌದು, ದೈಹಿಕ ದೌರ್ಬಲ್ಯದಿಂದಾಗಿ ಧ್ವನಿತಂತುಗಳ ಸ್ನಾಯುಗಳು ತೀರ ಶಕ್ತಿಹೀನವಾಗಿ ನರಗಳ ಒತ್ತಡಕ್ಕೆ ಒಳಗಾಗಿವೆ. ಆದುದರಿಂದ ಮಾತನಾಡಲಾಗುತ್ತಿಲ್ಲ. ತೊಂದರೆಗೊಳಗಾದ ಭಾಗಕ್ಕೆ ರಕ್ತ ಪ್ರವಾಹ ಹೆಚ್ಚುವಂತೆ ಸೂಚನೆ ಕೊಡಿ ಎಂದು ಸುಪ್ತ ನಿದ್ರೆಯಲ್ಲಿರುವಾಗಲೇ ಕೇಸಿ ಹೇಳಿದ. ಕೇಸಿ ಆ ಸ್ಥಿತಿಯಲ್ಲಿ ಇದ್ದಾಗ ತಿಳಿಸಿದಂತೆಯೇ ಲೈನ್ ಸೂಚನೆಗಳನ್ನು ಕೊಡುತ್ತಿದ್ದಂತೆ ರಕ್ತವು ಕೇಸಿಯ ದೇಹದ ಮೇಲ್ಭಾಗಕ್ಕೆ ಪ್ರವಹಿಸಲು ಆರಂಭಿಸಿ ಕೇಸಿಯ ಎದೆ ಮತ್ತು ಕಂಠಪ್ರದೇಶ ಕ್ರಮವಾಗಿ ನೇರಳೆ, ಗುಲಾಬಿ, ಬಳಿಕ ಅಚ್ಚ ಕೆಂಪು ಬಣ್ಣಕ್ಕೆ ತಿರುಗಿತು. 20 ನಿಮಿಷಗಳ ನಂತರ ಮಲಗಿದ್ದ ಕೇಸಿ ತನ್ನ ಕಂಠವನ್ನು ಸರಿಪಡಿಸಿಕೊಂಡು, ಈಗ ಸರಿಯಾಗಿದೆ, ಧ್ವನಿ ಸಹಜವಾಗಿದೆ, ಈಗ ರಕ್ತ ಪ್ರವಾಹ ಮೊದಲಿನಂತೆ ಆಗಲಿ ಮತ್ತು ಸುಪ್ತ ನಿದ್ರೆಯಿಂದ ಏಳುವಂತಾಗಲಿ ಎಂಬ ಸಲಹೆಯನ್ನು ನೀಡು ಎಂದ. ಲೈನ್ ಕೇಸಿಯ ನಿರ್ದೇಶನದಂತೆಯೇ ನಡೆದುಕೊಂಡ. ಕೇಸಿ ಎದ್ದು 1 ವರ್ಷದ ನರಳಾಟದ ನಂತರ ಮೊಟ್ಟ ಮೊದಲು ಸಹಜವಾಗಿ ಮಾತನಾಡಿದ. ಮುಂದಿನ ಕೆಲವು ತಿಂಗಳುಗಳಲ್ಲೇ ರೋಗ ಮರುಕಳಿಸಿದರೂ ಲೈನ್ ಹಿಂದಿನಂತೆ ಸಲಹೆಗಳನ್ನಿತ್ತು ಅವನ ಧ್ವನಿ
ಪೂರ್ವಸ್ಥಿತಿಗೆ ಬರುವಂತೆ ಮಾಡಿದ. ಸಮರ್ಥ ಪತ್ತೇದಾರ ಕೇಸಿ ಸುಪ್ತ ನಿದ್ರೆಯಲ್ಲಿ ತನ್ನ ದೇಹವನ್ನು ತಾನೇ ಕಂಡು ಅದರ ಸ್ಥಿತಿಯನ್ನು ಅಷ್ಟೊಂದು ಸ್ಪಷ್ಟವಾಗಿ ಹೇಳಬಲ್ಲನಾದರೆ ಇತರರ ದೇಹದ ರಚನೆಯ ಬಗೆಗೂ ಹೇಳಬಲ್ಲನೆ ಎಂಬುದು ಲೈನ್ನ ಕುತೂಹಲವಾಗಿತ್ತು. ಈ ವಿಷಯದ ಬಗ್ಗೆ ಪ್ರಯೋಗ ಮಾಡಲು ಆತ ಮುಂದಾದ. ಬಹಳ ದಿನಗಳಿಂದ ಹೊಟ್ಟೆ ನೋವಿನಿಂದ ನರಳುತ್ತಿದ್ದ ಆತ ತನ್ನ ಚಿಕಿತ್ಸೆಯ ವಿಚಾರವಾಗಿಯೇ ತಿಳಿಯಲು ಪ್ರಯತ್ನಿಸಿದ. ಅಲ್ಲೂ ಆಶ್ಚರ್ಯ ಕಾದಿತ್ತು. ಕೆಸಿಯು ಸುಪ್ತ ಸ್ಥಿತಿಯಲ್ಲಿ ಲೈನ್ನ ದೇಹದ ಒಳರಚನೆಯನ್ನು ವಿಶದವಾಗಿ ನಿರೂಪಿಸಿದ್ದಲ್ಲದೆ ಹಿಂದೆ ಯಾವ ವೈದ್ಯರೂ ಹೇಳಿರದ ಔಷಧ, ಆಹಾರ ಮತ್ತು ವ್ಯಾಯಾಮದ ಚಿಕಿತ್ಸಾ ವಿಧಾನಗಳನ್ನು ಸುಪ್ತ ನಿದ್ರೆಯಲ್ಲಿ ಇದ್ದುಕೊಂಡೇ ಸ್ಪಷ್ಟವಾಗಿ ತಿಳಿಸಿದ. ಕೆಸಿ ಸೂಚಿಸಿದ ವಿಧಾನಗಳನ್ನು ಅನುಸರಿಸಿ 3 ವಾರಗಳಲ್ಲೇ ಲೈನ್ನ ಆರೋಗ್ಯ ಸುಧಾರಿಸಿತು. ರೋಗ ನಿವಾರಣೆಯ ಕೆಸಿಯ ಈ ಅದ್ಭುತ ಶಕ್ತಿ ಬೇಗ ಬೆಳಕಿಗೆ ಬಂತು. ಅಲ್ಲಿಯೇ ಸಮೀಪದ ಸೆಲ್ಮಾ ಎಂಬಲ್ಲಿನ ಅಲ್ಬಾಮಾ ಎಂಬಾಕೆ ಒಮ್ಮಿಂದೊಮ್ಮೆಗೆ ಬುದ್ಧಿ ಭ್ರಮಣೆಗೊಂಡವಳಂತೆ ವರ್ತಿಸತೊಡಗಿದಳು. ವೈದ್ಯರ ಚಿಕಿತ್ಸೆ ಫಲಕಾರಿ ಆಗಲಿಲ್ಲ. ಸುದ್ದಿ ಕೆಸಿಗೆ ತಲುಪಿತು. ಆತ ಎಂದಿನಂತೆ ಉತ್ತರ ದಿಕ್ಕಿನ ಕಡೆ ತಲೆ ಇರಿಸಿ ಮಂಚದ ಮೇಲೆ ಮಲಗಿಕೊಂಡ. ದೀರ್ಘ ಶ್ವಾಸೋಚ್ಛ್ವಾಸ ಮಾಡುತ್ತಾ ಸುಪ್ತ ನಿದ್ರೆಗೆ ಒಳಗಾದ. ಆಗ ಅಲ್ಬಾಮಾಳ ದಾರುಣ ಸ್ಥಿತಿಯ ಬಗ್ಗೆ ಕೇಳಲಾಯಿತು. ಆಗ ಕೆಸಿಯ ಎಕ್ಸ್ರೇ ದೃಷ್ಟಿಗೆ ಒಂದು ಜ್ಞಾನದಂತ ಬೆಳೆದು ಮಿದುಳಿಗೆ ಹೋಗುತ್ತಿರುವ ನರದ ಮೇಲೆ ಒತ್ತಡ ಬೀರುತ್ತಿರುವುದು ಗೋಚರಿಸಿತು. ಅದನ್ನು ಕಿತ್ತು ಹಾಕಿದರೆ ಅವಳು ಸರಿಯಾಗುವಳು ಎಂದ. ಅವನ ಮಾತು ದಿಟವಾಯಿತು. ಶಸ್ತ್ರಚಿಕಿತ್ಸೆ ನಡೆಸಿ ಆ ಹಲ್ಲನ್ನು ಕಿತ್ತು ಹಾಕಿದ ನಂತರ ಆಕೆ ಸುಧಾರಿಸಿದಳು. ಇದರಿಂದ ಕೆಸಿಯ ಮಹಿಮೆಯ ಸುದ್ದಿ ದಿಕ್ಕೆಲ್ಲ ಹರಡಿತು. ಆಕಸ್ಮಿಕದ ಆಲಾಪವಲ್ಲ. ಕೆಸಿಗೆ ವೈದ್ಯಕೀಯ ಶಾಸ್ತ್ರದ ಗಂಧ ಗಾಳಿ ಇರದಿದ್ದರೂ ಸುಪ್ತ ನಿದ್ರೆಯಲ್ಲಿ ಆತ ವೈದ್ಯಕೀಯ ಭಾಷೆಯಲ್ಲೇ ಸುಲಲಿತವಾಗಿ ಮಾತನಾಡುತ್ತಿದ್ದ. ಎಚ್ಚೆತ್ತ ಮೇಲೆ ಕೆಸಿಯೇ ನಾನು ಹೀಗೆಂದನೇ ಎಂದು ಅಚ್ಚರಿಪಡುತ್ತಿದ್ದ. ವಿಶೇಷವೆಂದರೆ ಅನೇಕ ವರ್ಷಗಳಿಂದ ರೋಗ ಪೀಡಿತರಾದವರೂ ಅವನು ಸೂಚಿಸಿದ ಔಷಧೋಪಚಾರಗಳನ್ನು ಮಾಡಿ ಹೆಚ್ಚೆಂದರೆ 2-3 ತಿಂಗಳುಗಳಲ್ಲಿಯೇ ಗುಣಮುಖರಾಗುತ್ತಿದ್ದರು. ತಮಗೆ ಏನು ಪ್ರಯೋಜನ ಆಗಲಿಲ್ಲ ಎನ್ನುವವರು ಅವನ ಸೂಚನೆಗಳನ್ನು ಸರಿಯಾಗಿ ಅನುಸರಿಸದವರೇ ಆಗಿದ್ದರು. ಇಂಥ ಆಶ್ಚರ್ಯಕರವಾದ 1-2 ಘಟನೆಗಳು ನಡೆದಿದ್ದರೆ ಅವನ್ನು ಆಕಸ್ಮಿಕ ಎನ್ನಬಹುದಾಗಿತ್ತು. ಆದರೆ ಕೆಸಿ 43 ವರ್ಷಗಳ ಕಾಲ ಅಸಂಖ್ಯ ಜನರಿಗೆ ತನ್ನ ಅತೀಂದ್ರಿಯ ಶಕ್ತಿಯ ನೆರವಿನಿಂದ ಸಲಹೆಗಳನ್ನು ನೀಡಿದ. ಅವನ ಸಲಹೆಗಳನ್ನೂ ಅವುಗಳಿಂದ ಉಪಕೃತರಾದವರ ಅಭಿಪ್ರಾಯಗಳನ್ನೂ ವಿಶದವಾಗಿ ಅಧ್ಯಯನ ಮಾಡಿ ಗೀನಾ ಸೆರ್ಮಿನಾರಾ ಎಂಬ ಪ್ರಸಿದ್ಧ ಮನೋವಿಜ್ಞಾನಿಯೊಬ್ಬರು ಮೆನಿ ಮ್ಯಾನ್ಷನ್ಸ್, ಲೈವ್ಸ್ ಆ್ಯಂಡ್ ಮೆನಿ ಲವ್ಸ್, ದಿ ವರ್ಲ್ಡ್ ವಿದಿನ್ ಎನ್ನುವ 3 ಸುಂದರ ಗ್ರಂಥಗಳನ್ನು ಬರೆದಿದ್ದಾರೆ. 1951ನೇ ಇಸವಿಯಲ್ಲಿ ನ್ಯೂಯಾರ್ಕ್ ವಿಲಿಯಂ ಸ್ಲೋನ್ ಅಂಡ್ ಕಂಪನಿಯವರು ಅವುಗಳನ್ನು ಪ್ರಕಟಿಸಿದರು. ಅಲ್ಲಿಂದೀಚೆಗೆ ಅದು ಅನೇಕ ಮುದ್ರಣಗಳನ್ನು ಕಂಡಿದೆ. ಭಾರತದಲ್ಲಿ ಈ ಪುಸ್ತಕ ಸಾಕಷ್ಟು ಪ್ರಚಾರ ಹೊಂದದಿರುವುದು ಆಶ್ಚರ್ಯ. ಬದುಕು ಸೇವೆಗಾಗಿ ಕೆಸಿಯಲ್ಲಿ ಪ್ರಕಟವಾದ ಅತೀಂದ್ರಿಯ ಶಕ್ತಿಯನ್ನು ನಂಬಬಹುದು ಎನ್ನುವುದಕ್ಕೆ ಸಹಸ್ರಾರು ನಿದರ್ಶನಗಳು 2 ದಶಕಗಳಲ್ಲಿ ದೊರೆತವು. ನರಳುತ್ತಿರುವ ದುಃಖಿತರಾದ ಜನರಿಗೆ ತನ್ನಿಂದಾದ ಸಹಾಯವನ್ನು ಮಾಡಬೇಕೆಂಬ ಹಂಬಲ ಇರಿಸಿಕೊಂಡಿದ್ದ ಆತ ತನ್ನ ಶಕ್ತಿಯನ್ನು ಎಂದೂ ದುರುಪಯೋಗ ಮಾಡಿದವನಲ್ಲ. ಸರಳ ಶ್ರದ್ಧೆಯ ಪ್ರಾಮಾಣಿಕ ವ್ಯಕ್ತಿಯಾದ ಆತ ತನ್ನ ಅತೀಂದ್ರಿಯ ಶಕ್ತಿಯು ದೆವ್ವದ ಕಾಟವಾಗಿರಬಹುದೇ ಎಂದೂ ಸಂದೇಹಪಟ್ಟಿದ್ದ. ಆದರೆ ಪ್ರತಿಯೊಂದು ಸಂದರ್ಭದಲ್ಲೂ ಸುಪ್ತ ಸ್ಥಿತಿಯಲ್ಲಿ ತಾನು ಕೊಟ್ಟ ಸೂಚನೆಗಳು ನರಳುತ್ತಿರುವ ದುಃಖತಪ್ತರಾದ ಜನರಿಗೆ ತಾರಕವಾಗುತ್ತಿದ್ದುದನ್ನು ಕಂಡ ಆತ ದೇವರು ತನಗೆ ಕೊಟ್ಟ ಶಕ್ತಿಯನ್ನು ಮನುಕುಲದ ಸೇವೆಗಾಗಿ ಉಪಯೋಗಿಸಬೇಕು ಎಂದು
ದೃಢ ನಿಶ್ಚಯ ಮಾಡಿದ್ದ. ರೋಗ ರುಜಿನಗಳ ಮೂಲ ಕಾರಣವನ್ನು ಕಂಡುಹಿಡಿದು ಔಷಧ ಪಥ್ಯಗಳನ್ನು ಹೇಳುವುದರಲ್ಲೇ ಅವನಿಗೆ ಆಸಕ್ತಿ ಇತ್ತೇ ಹೊರತು ಜೀವನದ ತಾತ್ವಿಕ ಪ್ರಶ್ನೆಗಳನ್ನು ಬಿಡಿಸುವತ್ತ ಆತನ ದೃಷ್ಟಿ ಹಾಯ್ದಿರಲಿಲ್ಲ. ಆದರೆ ಆ ದಿನವೂ ಬಂತು. ಜನ್ಮಾಂತರದ ದ್ರಷ್ಟಾರ ಕೆಸಿಯ ಸಂಬಂಧವಾಗಿ ಹಬ್ಬಿದ ವಾರ್ತೆಗಳನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿ ಸತ್ಯಾಂಶ ಏನೆಂದು ತಿಳಿಯಲು ಯತ್ನಿಸಿದವರಲ್ಲಿ ಒಹೈಯೋ ರಾಜ್ಯದ ಡೇಟನ್ನಿನ ಹಿರಿಯ ಮುದ್ರಣ ಉದ್ಯಮಿ ಆರ್ಥರ್ ಲ್ಯಾಮರ್ಸ್ ಪ್ರಮುಖ. ಲ್ಯಾಮರ್ಸ್ಗೆ ಆರೋಗ್ಯ ಸಂಬಂಧವಾದ ವೈಯಕ್ತಿಕವಾದ ತೊಂದರೆಗಳು ಏನೂ ಇರಲಿಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ಕೆಸಿಯ ನೆರವು ಬೇಕಿರಲಿಲ್ಲ. ಬದಲಿಗೆ ಮನುಷ್ಯನ ಬದುಕಿಗೆ ಏನು ಅರ್ಥ, ಸುಖ ದುಃಖಗಳಿಗೆ, ವ್ಯಕ್ತಿಗಳಲ್ಲಿ ಕಂಡುಬರುವ ವೈವಿಧ್ಯಕ್ಕೆ ಏನು ಅರ್ಥ, ಸಾವಿನ ಆಚೆಗೆ ಏನು, ಅದರೊಂದಿಗೆ ಜೀವಿಯ ಸರ್ವನಾಶವಾಗುವುದೇ, ಅಮರತ್ವ ನಿಜವೇ ಅಥವಾ ಕಲ್ಪನೆಯ ಕೂಸೆ? ಈ ಪ್ರಶ್ನೆಗಳನ್ನು ಕೆಸಿಯ ಅತೀಂದ್ರಿಯ ಶಕ್ತಿ ಉತ್ತರ ಕೊಡಬಲ್ಲದೆ ಈ ಪ್ರಶ್ನೆಗಳಿಗೆಲ್ಲ ಎಂಬುದು ಅವನಿಗೆ ಬೇಕಿತ್ತು. 1923ನೇ ಇಸ್ವಿ ಅಕ್ಟೋಬರ್ನಲ್ಲಿ ಲ್ಯಾಮರ್ಸ್ ಕೆಸಿ ಮತ್ತು ಅವನ ಕುಟುಂಬದವರನ್ನು ತನ್ನ ಊರಿಗೆ ಆಮಂತ್ರಿಸಿದ. ಆಗ ಕೆಲವು ಹೇಳಿಕೆಗಳನ್ನು ಕೊಡಬೇಕೆಂದು ಆತ ಕೆಸಿಯೊಡನೆ ಕೇಳಿಕೊಂಡ. ತನ್ನ ದೇಹದ ರಚನೆಯ ಬಗ್ಗೆ ಹೇಳುವ ಅಗತ್ಯವಿಲ್ಲ, ಬದಲಾಗಿ ತನ್ನ ಜಾತಕವನ್ನು ಹೇಳಬೇಕೆಂದ. ಯಾವ ಸಲಹೆಯನ್ನಾದರೂ ಸ್ವೀಕರಿಸಿ ಸಮಂಜಸವಾದ ಉತ್ತರವನ್ನು ಕೊಡುತ್ತಿದ್ದ ಕೆಸಿ ಸಂಕ್ಷೇಪವಾಗಿ ಲ್ಯಾಮರ್ಸ್ನ ಜಾತಕವನ್ನು ಹೇಳಿದ. ಬಳಿಕ ಗಂಭೀರವಾಗಿ ನೀನೊಮ್ಮೆ ಸನ್ಯಾಸಿಯಾಗಿದ್ದೆ ಎಂದ. ಜಾತಕವನ್ನು ಮಾತ್ರ ಕೇಳಿದ್ದರೂ ಕೆಸಿಯ ಸುಪ್ತ ಪ್ರಜ್ಞೆಯ ಆಳದಿಂದ ತಾನಾಗಿ ಬಂದುದು ಜನ್ಮಾಂತರಕ್ಕೆ ಸಂಬಂಧಿಸಿದ ವಿಚಾರ. ಹಾಗಾಗಿ ಪುನರ್ಜನ್ಮ ಸತ್ಯವೇ? ಸತ್ಯವೆಂದು ಸಾಧಿಸಲು ಸಾಧ್ಯವಾದರೆ ಈಗಿರುವ ದರ್ಶನ, ಧರ್ಮ ಮತ್ತು ಮನೋವಿಜ್ಞಾನ ಇವುಗಳ ರೂಪವೇ ಬದಲಾಗುವುದೆಂಬ ಕುತೂಹಲದಿಂದ ಅವುಗಳನ್ನು ಕುರಿತು ಇನ್ನೂ ಅನ್ವೇಷಣೆ ಮಾಡಬೇಕೆಂದು ಲ್ಯಾಮರ್ಸ್ ಸಂಕಲ್ಪಿಸಿದ. ಕೆಸಿ ಒಲ್ಲದ ಮನಸ್ಸಿನಿಂದ ಒಪ್ಪಿಗೆ ಇತ್ತ. ಕೆಸಿಯ ಪತ್ನಿ, ಅವನ 2 ಮಕ್ಕಳು, ಅವನ ಸಂಸಾರದಲ್ಲೇ ಒಬ್ಬಳಾಗಿ ಹೋಗಿದ್ದ ಶೀಘ್ರ ಲಿಪಿಕಾರ್ತಿ ಗ್ಲೇಡಿಸ್ ಡೇವಿಸ್ ಎಲ್ಲರೂ ತಮ್ಮ ತಮ್ಮ ಜನ್ಮಾಂತರದ ಕುರಿತು ಕೇಳಿದರು. ಒಬ್ಬ ಮಗನ ಬಗ್ಗೆ ಕೆಸಿ ಹೀಗೆಂದು ಹೇಳಿದ: ನೀನು ನಿನ್ನ ಹಿಂದಿನ 4 ಜನ್ಮಗಳನ್ನು ಸಂಶೋಧಕ ವಿಜ್ಞಾನಿಯಾಗಿ ಕಳೆದಿರುವೆ. ಆದರೆ ಈಗ ನೀನು ತೀರಾ ಪ್ರಾಪಂಚಿಕನಾಗಿ ಸ್ವಾರ್ಥಿಯಾಗುತ್ತಿದ್ದೀ. ಮತ್ತೊಬ್ಬ ಮಗನ ಬಗ್ಗೆ ಹೇಳುತ್ತಾ, ನೀನು ಅತೀ ಕೋಪಿಷ್ಠ, ನಿನ್ನ ವರ್ತನೆ ಸರಿಯಾದುದಲ್ಲ. ಆದುದರಿಂದಲೇ ಈಜಿಪ್ಟ್ ಮತ್ತು ಇಂಗ್ಲೆಂಡ್ 2 ಕಡೆಗಳಲ್ಲೂ ನೀನು ದುಃಖವನ್ನು ಅನುಭವಿಸಿದೆ. ಇನ್ನಾದರೂ ಸಂಯಮದಿಂದ ಇರಲು ಕಲಿ ಎಂದ. ಕೆಸಿಯ ಹಿಂದಿನ ಅಸ್ತಿತ್ವದ ಬಗ್ಗೆ ಪ್ರಶ್ನಿಸಲಾಯಿತು. ಹಲವು ಶತಮಾನಗಳ ಹಿಂದೆ ಆತ ಈಜಿಪ್ಟ್ನಲ್ಲಿ ಧರ್ಮೋಪದೇಶಕನಾಗಿದ್ದ. ಕೆಲವೊಂದು ಸಿದ್ಧಿಗಳನ್ನೂ ಪಡೆದಿದ್ದ. ಆದರೆ ಅಹಂಕಾರ, ಹಠಮಾರಿತನ, ಸ್ವೈರತೆ ಮತ್ತು ವಿಷಯ ಲಂಪಟತ್ವ ಇವುಗಳ ದೆಸೆಯಿಂದ ತನ್ನ ಶಕ್ತಿಯ ದುರುಪಯೋಗ ಮಾಡಿ ಸಿದ್ಧಿಗಳನ್ನೆಲ್ಲ ಕಳೆದುಕೊಂಡ. ಮುಂದಿನ ಒಂದು ಜನ್ಮದಲ್ಲಿ ವೈದ್ಯನಾಗಿದ್ದ. ಆಗ ಯುದ್ಧವೊಂದರಲ್ಲಿ ಗಾಯಗೊಂಡು ಏಕಾಂಗಿಯಾಗಿ ಮರುಭೂಮಿಯಲ್ಲಿ ಅಸಹಾಯಕನಾಗಿ ಅನ್ನ ನೀರಿಲ್ಲದೆ 3 ದಿನ ನರಳಿದ. ಕೊನೆಗೆ ತನ್ನ ಇಚ್ಛಾಶಕ್ತಿಯಿಂದಲೇ ದೇಹತ್ಯಾಗ ಮಾಡಿದ. ತನ್ನ ದೈಹಿಕ ಮಿತಿಗಳಿಂದ ಮನಸ್ಸನ್ನು ಬಿಡುಗಡೆಗೊಳಿಸುವ ಈಗಿನ ಅಸಾಮಾನ್ಯ ಸಾಮರ್ಥ್ಯಕ್ಕೆ ಆ ಜನ್ಮದ ದೇಣಿಗೆಯೂ ಇದೆ. ಈ ಜನ್ಮದ ಸುಗುಣ ದುರ್ಗುಣವೆಲ್ಲವೂ ಹಿಂದಿನ ಒಂದಿಲ್ಲೊಂದು ಜನ್ಮದ ಅನುಭವಗಳ ಸಂಸ್ಕಾರದಿಂದ ಉಂಟಾದುದು ಎಂದು ಆತ ಖಚಿತವಾಗಿ ತಿಳಿಸಿದ. ಈಗಿನ ಅವನ ಬದುಕು ಹಿಂದಿನ ಅಹಂಕಾರ ಮೊದಲಾದ ಪರಿಮಿತಿಗಳಿಂದ ಪಾರಾಗಲು ಅದೃಷ್ಟ ನಿರ್ಮಿಸಿದ ನೂತನ ಸನ್ನಿವೇಶವಾಗಿತ್ತು. ದೇವರು ಕೊಟ್ಟ ಶಕ್ತಿಯನ್ನು ಆತ ತನ್ನ ಸ್ವಾರ್ಥಕ್ಕಾಗಿ ಬಳಸುವನೇ ಅಥವಾ ನಿಸ್ವಾರ್ಥ ದೃಷ್ಟಿಯಿಂದ ಮಾನವ ಸೇವೆಯನ್ನು ಮಾಡಲು ಉಪಯೋಗಿಸುವನೇ
ಎಂಬ ಪರೀಕ್ಷೆ ಅದಾಗಿತ್ತು. ತನ್ನ ಅನುಭವಗಳು ಪುನರ್ಜನ್ಮವಾದವನ್ನು ಒಪ್ಪಿದರೆ ಕ್ರಿಸ್ತ ಹಾಗೂ ಅವನ ಉಪದೇಶಗಳನ್ನು ಕಡೆಗಣಿಸಿದಂತಾಗದೆ ಎಂಬ ಗೊಂದಲದಲ್ಲಿ ಕೆ.ಸಿ. ಸಿಲುಕಿದ. ಲ್ಯಾಮರ್ಸ್ ಕ್ರಿಸ್ತನ ಉಪದೇಶದಲ್ಲಿ ಪುನರ್ಜನ್ಮವಾದ ಹುದುಗಿದೆ. ಪುನರ್ಜನ್ಮವೆಂದರೆ ಒಂದು ದೃಷ್ಟಿಯಿಂದ ವಿಕಾಸವೆಂದೇ ಅರ್ಥ. ಮಾನವನು ಕ್ರಿಸ್ತ ಬೋಧಿಸಿದಂಥ ಪರಿಪೂರ್ಣತೆಯನ್ನು ಪಡೆಯುವವರೆಗೂ ವಿಕಾಸ ಪಥದಲ್ಲಿ ಅನೇಕ ಜನ್ಮಗಳನ್ನು ಪಡೆದು ಮುಂದುವರಿಯುತ್ತಾ ಇರುತ್ತಾನೆ. ಪಶ್ಚಿಮದ ಪ್ಲೇಟೋ, ಎಮರ್ಸನ್ ಮೊದಲಾದ ಅನೇಕ ಪ್ರಮುಖ ಪ್ರತಿಭಾಶಾಲಿಗಳು ಈ ವಿಚಾರವನ್ನು ನಂಬಿದವರು ಎಂದು ಆತ ಕೆ.ಸಿ.ಗೆ ಹೇಳಿದ. ಇಷ್ಟೊಂದು ವಿಚಾರಗಳು ಕೆ.ಸಿ.ಗೆ ಎಲ್ಲಿಂದ ದೊರಕುತ್ತವೆ? ಅವನೇ ಹೇಳಿದಂತೆ 2 ಮೂಲಗಳು. ಒಂದು, ವ್ಯಕ್ತಿಯ ಸುಪ್ತ ಮನಸ್ಸು. ಇದನ್ನು ಕೆ.ಸಿ. ಸಂಪೂರ್ಣ ನೋಡಬಲ್ಲವನಾಗಿದ್ದ. ಜಾಗೃತ ಮನಸ್ಸಿಗಿಂತ ಸುಪ್ತ ಮನಸ್ಸನ್ನು ಪ್ರವೇಶಿಸುವುದು ಸುಲಭ ಎಂದು ಹೇಳಿದ್ದ. ಇನ್ನೊಂದು, ಆಕಾಶದ ದಾಖಲೆಗಳು. ವಿದ್ಯುತ್ ಚಿನ್ಮಯ ರೂಪದ ಇದು ವಿಶ್ವ ಸೃಷ್ಟಿಯಾದಾಗಿನಿಂದ ಆದ ಧ್ವನಿ, ಬೆಳಕು, ಚಲನೆ, ಚಿಂತನೆಗಳ ಸಂಸ್ಕಾರವನ್ನೆಲ್ಲ ಹಿಡಿದಿಟ್ಟ ಯಥಾರ್ಥ ಬಿಂಬಗ್ರಾಹಿ ಇದು. ನಮ್ಮ ಇಂದ್ರಿಯಗಳನ್ನು, ಮನಸ್ಸನ್ನು ವಿಶ್ವದಲ್ಲಿರುವ ಪ್ರಜ್ಞೆಯ ವಿಭಿನ್ನ ಸ್ತರಗಳಿಗೆ ಶ್ರುತಿಗೊಳಿಸಬಹುದಾದರೆ ನಾವು ಎಲ್ಲವನ್ನೂ ತಿಳಿಯಬಹುದು. ಇದರಲ್ಲಿ ಕೆ.ಸಿ. ನಿಷ್ಣಾತನಾಗಿದ್ದು ವಿಶ್ವಪ್ರಜ್ಞೆಯಲ್ಲಿ ತನ್ನ ಸುಪ್ತ ಪ್ರಜ್ಞೆಯನ್ನು ಶ್ರುತಿಗೊಳಿಸುವುದರಲ್ಲಿ ಸಮರ್ಥನಾಗಿದ್ದ. ಕಾರ್ಯಕಾರಣಗಳ ಸಾಂಗತ್ಯ. ಬಿತ್ತಿದಂತೆ ಬೆಳೆ ಸುಳ್ಳಲ್ಲ ಎಂಬುದೇ ಕೆ.ಸಿ.ಯ ಜೀವನ ಸಂದೇಶ. ಕಾರ್ಯಕಾರಣ ಸಂಬಂಧವೆಂಬುದು ಭೌತ ಜಗತ್ತಿಗೆ ಸೀಮಿತವಾದುದಲ್ಲ. ನೈತಿಕ ಜಗತ್ತಿನಲ್ಲೂ ತಪ್ಪಿಸಿಕೊಳ್ಳಲಾರದ ಸುವ್ಯವಸ್ಥಿತವೂ ಜಟಿಲವೂ ಆದ ಅನಿವಾರ್ಯ ನಿಯಮವಾಗಿದೆ. ವ್ಯಕ್ತಿಯ ಪೂರ್ವಜನ್ಮಗಳ ವರ್ತನೆಯ ಗುಣಾವಗುಣಗಳಿಂದಾಗಿ ಮನುಷ್ಯನ ಜನ್ಮ, ಅವನ ಸಾಮರ್ಥ್ಯದಲ್ಲಿ ಕಂಡುಬರುವ ವೈವಿಧ್ಯಗಳು ಬರುತ್ತದೆ. ಸುಖ ದುಃಖಗಳಾಗಲಿ ಇತರ ಪರಿಮಿತಿಗಳಾಗಲಿ ಮನುಷ್ಯನಿಗೆ ಸುಸಂಸ್ಕೃತ ಸಂಸ್ಕಾರವನ್ನು ಉಂಟುಮಾಡಿ ಅವನನ್ನು ಪರಿಪೂರ್ಣತೆಯೆಡೆಗೆ ಕೊಂಡೊಯ್ಯುವ ಉದ್ದೇಶದಿಂದ ಕೂಡಿವೆ ಎಂಬುದು ಕೆ.ಸಿ.ಯ ಮತ. ಕರ್ಮದ ನೆಲೆ, ಬೆಲೆ. ಕೆ.ಸಿ.ಯ ಹೇಳಿಕೆಯಲ್ಲಿ ಕರ್ಮ, ಕಾರ್ಮಿಕ್ ಮುಂತಾದ ಶಬ್ದಗಳು ಮತ್ತೆ ಮತ್ತೆ ಬರುತ್ತವೆ. ಕರ್ಮ ಎಂಬ ಸಂಸ್ಕೃತ ಪದಕ್ಕೆ ಸಾಮಾನ್ಯ ಅರ್ಥ ಕ್ರಿಯೆ ಎಂದು. ಆದರೆ ಭಾರತೀಯ ತತ್ವಶಾಸ್ತ್ರದಲ್ಲಿ ಕಾರ್ಯಕಾರಣ ತತ್ವ ಅಥವಾ ಕ್ರಿಯೆ ಪ್ರತಿಕ್ರಿಯೆಯ ತತ್ವವೆಂದೂ ಅರ್ಥವಾಗುವುದು. ಪ್ರತಿಯೊಂದು ಜೀವಿಯೂ ಈ ತತ್ವಕ್ಕೆ ಬದ್ಧವಾಗಿರುವುದೆಂಬುದೇ ಕರ್ಮನಿಯಮ. ಹಿಂದೂ ತತ್ವಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿದ ಎಮರ್ಸನ್ ಇದನ್ನು ಲಾ ಆಫ್ ಕಾಂಪನ್ಸೇಷನ್ ಎಂದು ಕರೆದ. ಬಿತ್ತಿದಂತೆ ಬೆಳೆ ಅಥವಾ ಮನುಷ್ಯನು ಏನನ್ನು ಬಿತ್ತುತ್ತಾನೋ ಅದನ್ನು ಪಡೆಯುತ್ತಾನೆ ಎನ್ನುವ ಯೇಸುಕ್ರಿಸ್ತನ ದಿವ್ಯವಾಣಿಯಲ್ಲಿ ಈ ತತ್ವದ ಸಾರವೆಲ್ಲ ಅಡಗಿದೆ. ನ್ಯೂಟನ್ನ ಚಲನೆಯ 3ನೆಯ ನಿಯಮ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಹಾಗೂ ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇದೆ ಎನ್ನುವುದು ನೈತಿಕ ಕ್ಷೇತ್ರದಲ್ಲೂ ಸರಿಹೊಂದುತ್ತದೆ ಎಂಬುದನ್ನು ಕೆ.ಸಿ. ಸಾಕ್ಷ್ಯಾಧಾರಗಳಿಂದ ಸಾಧಿಸುತ್ತಾನೆ. ಇತರರಿಗೆ ಎಸಗಿದ ಕೇಡು ನಮ್ಮ ಮೇಲೆಯೇ ಹಿಂದಿರುಗಿ ಬರುವ ಕರ್ಮಕ್ಕೆ ಬೂಮರಾಂಗ್ ಕರ್ಮ ಎನ್ನುತ್ತಾನೆ ಕೆ.ಸಿ. ಬಾಲ್ಯದಿಂದಲೇ ಜೀರ್ಣಶಕ್ತಿಯ ದೌರ್ಬಲ್ಯದಿಂದ ನರಳುತ್ತಿದ್ದವನೊಬ್ಬ ಕೆ.ಸಿ.ಯ ಹೇಳಿಕೆಯ ಪ್ರಕಾರ ಹಿಂದಣ 2 ಜನ್ಮಗಳಲ್ಲಿ ಹೊಟ್ಟೆಬಾಕತನದ ದುರ್ಗುಣ ಹೊಂದಿದ್ದ. ಹೀಗೆ ಹಿಂದಿನ ನಷ್ಟಭರ್ತಿಯ ಕ್ರಮವನ್ನು ಜೈವಿಕ ಕರ್ಮ, ಆರ್ಗ್ಯಾನಿಸ್ಮಿಕ್ ಕರ್ಮ ಎನ್ನುತ್ತಾನೆ. ಹಿಂದಣ ಜನ್ಮದ ಕರ್ಮಗಳ ಸಂಕೇತವಾಗಿ ಕೆಲವೊಮ್ಮೆ ಬರುವ ಗುಣವಾಗದ ರೋಗಗಳನ್ನು ಸಾಂಕೇತಿಕ ಕರ್ಮ, ಸಿಂಬೋಲಿಕ್ ಕರ್ಮ ಎನ್ನುತ್ತಾನೆ ಕೆ.ಸಿ. ಆನುವಂಶೀಯತೆ ಅಡಿಯಾಳು. ಆಧುನಿಕ ಮನೋವಿಜ್ಞಾನಿಗಳು ಮನುಷ್ಯರಲ್ಲಿ ಕಂಡುಬರುವ ವೈವಿಧ್ಯಕ್ಕೆ ಅವರ ತಂದೆ ತಾಯಿಗಳ ವಂಶವಾಹಕಗಳೂ ವಾತಾವರಣವೂ ಮುಖ್ಯ ಕಾರಣಗಳು ಎನ್ನುತ್ತಾರೆ. ಮಾನವನ ಪ್ರತಿಯೊಂದು ಪ್ರತಿಭೆಗೂ
ಅನುವಂಶೀಯತೆಯನ್ನು, ಪ್ರತಿಯೊಂದು ರೋಗಕ್ಕೆ ಭೌತಿಕ ಕಾರಣಗಳನ್ನು ನೀಡುತ್ತಿರುವ ಮನೋವಿಜ್ಞಾನಿಗಳನ್ನು, ವೈಜ್ಞಾನಿಕ ತಜ್ಞರನ್ನು ಕೆಸಿಯು ಸತ್ಕಾರಕೂಟವೊಂದರಲ್ಲಿ ತಮ್ಮನ್ನು ಸತ್ಕರಿಸಲು ಆಮಂತ್ರಣವನ್ನಿತ್ತ ಮೂಲ ವ್ಯಕ್ತಿ ಅಥವಾ ಯಜಮಾನನನ್ನು ಮರೆತು ತಮಗೆ ತಿಂಡಿ ತೀರ್ಥಗಳನ್ನು ಈಯುವ ಸೇವಕರಿಗೆ ಕೃತಜ್ಞತೆಯನ್ನೂ ವಂದನೆ ಶ್ಲಾಘನೆಗಳನ್ನೂ ಅರ್ಪಿಸುವ ಅತಿಥಿಗಳಿಗೆ ಹೋಲಿಸುತ್ತಾನೆ. ವಂದನೆಗಳು ಸಲ್ಲಬೇಕಾದುದು ಜಗನ್ನಿಯಾಮಕ ವಂಶವಾಹಕಗಳ ಸೂತ್ರಧಾರನಾದ ಆ ಯಜಮಾನನಿಗೆ ಅಲ್ಲವೇ? ಈ ನಿಟ್ಟಿನಲ್ಲಿ ಮಾನಸಿಕ ಅನುವಂಶೀಯತೆಯದೇ ಮೇಲುಗೈ ಎನ್ನುತ್ತಾನೆ ಆತ. ಯಾವುದೇ ಒಬ್ಬ ವ್ಯಕ್ತಿಯ ವೈಶಿಷ್ಟ್ಯ ಅಥವಾ ಪ್ರವೃತ್ತಿ ಅತ್ಯಂತ ಉನ್ನತಿಗೆ ಏರಬೇಕಾದರೆ ಹಲವು ಜನ್ಮಗಳ ಸಾಧನೆ ಬೇಕೆನ್ನುತ್ತಾನೆ ಕೆಸಿ. ಧೈರ್ಯ, ದೈವಭಕ್ತಿ, ಇಂದ್ರಿಯ ನಿಗ್ರಹ, ಸಂಗೀತಾಸಕ್ತಿ, ಪರಿಣತ ಸಾಹಿತ್ಯ ಪ್ರಜ್ಞೆ ಇವು ಒಂದು ಜೀವನದ ಸಾಧನೆಯ ಸಂಗ್ರಹವಲ್ಲ ಎಂಬುದನ್ನು ವಿವರಿಸುತ್ತಾನೆ. ಕರ್ಮದ ಮರೆಯಲ್ಲಿ ಉದ್ಯೋಗ ವ್ಯಕ್ತಿಯ ಆಧ್ಯಾತ್ಮಿಕ ಉನ್ನತಿಗೆ ಸಹಕಾರಿ. ಯಾವುದಾದರೂ ಉದ್ಯೋಗವನ್ನು ಕೈಗೊಳ್ಳುವ ಮೊದಲು ಈ ವಿಚಾರಗಳನ್ನು ಚೆನ್ನಾಗಿ ಮನನ ಮಾಡಬೇಕು ಎನ್ನುತ್ತಾನೆ ಕೆಸಿ. 1. ನಿಮ್ಮ ಧ್ಯೇಯ ಅಥವಾ ಗುರಿ ಯಾವುದೆಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. 2. ಸೇವಾ ದೃಷ್ಟಿಯನ್ನು ಎಂದೂ ಮರೆಯಬೇಡಿ. ಇತರರಿಗೆ ಸಹಾಯ ಮಾಡುವ ಅವಕಾಶ, ಸಂದರ್ಭಗಳು ಬಂದಾಗ ಅವನ್ನು ಸಂತೋಷದಿಂದ ನೆರವೇರಿಸಿ. ಎಲ್ಲರ ಸೇವಕನೇ ಎಲ್ಲರಿಗಿಂತ ಉನ್ನತ ಸ್ಥಾನವನ್ನು ಪಡೆಯುವನು ಎಂಬುದನ್ನು ಮರೆಯಬೇಡಿ. ಇತರರಿಗೆ ಮಾಡಿದ ಸೇವೆ ಭಗವಂತನಿಗೆ ಅರ್ಪಿಸಿದ ಅತ್ಯುನ್ನತ ಸೇವೆಯಾಗುತ್ತದೆ. ಉದ್ಯೋಗದಲ್ಲಿರುವಾಗ ಎಂದೆಂದಿಗೂ ಇತರರಿಗೆ ಸಹಾಯಕವಾಗುವ ಸೇವೆಯನ್ನು ಮಾಡಲು ಯತ್ನಿಸಿ. 3. ಸಮರ್ಥ ಬುದ್ಧಿಶಾಲಿ ಹುಡುಗನೊಬ್ಬ ಯಾವ ಉದ್ಯೋಗ ಆರಿಸಿಕೊಳ್ಳಲಿ ಎಂದು ಒಮ್ಮೆ ಕೇಳಿದ. ಕೆಸಿ ಕೇವಲ ಆರ್ಥಿಕ ಅಭಿವೃದ್ಧಿಯನ್ನು ಮರೆತುಬಿಡು. ಈ ಜಗತ್ತು ಬದುಕಲು ಇನ್ನೂ ಹೆಚ್ಚು ಯೋಗ್ಯವಾಗಿರುವಂತೆ ಯಾವ ಉದ್ಯೋಗವನ್ನು ಕೈಗೊಂಡರೆ ನಿನ್ನಿಂದ ಅತ್ಯಂತ ಹೆಚ್ಚಿನ ಕಾಣಿಕೆ ಸಲ್ಲುವುದೋ ಅದನ್ನು ಆರಿಸಿಕೊ. ಎಂದಿಗೂ ಕೇವಲ ಧನ ಸಂಪಾದನೆಯ ದೃಷ್ಟಿಯಿಂದ ಯಾವ ಕ್ಷೇತ್ರದಲ್ಲೂ ದುಡಿಯಬೇಡ. ನಿನ್ನಲ್ಲಿರುವ ಶಕ್ತಿ ಸಾಮರ್ಥ್ಯಗಳಿಂದ ಇತರರ ಏಳಿಗೆಯ ದೃಷ್ಟಿಯನ್ನಿಟ್ಟುಕೊಂಡು ದುಡಿದರೆ ಹಣ ಸಂಪಾದನೆಯೂ ಖಂಡಿತ ಆಗುವುದು ಎಂದು ಉಪದೇಶಿಸಿದ. 4. ವೈಯಕ್ತಿಕ ಸ್ವಾರ್ಥದ ದೃಷ್ಟಿಯಿಂದಲೇ ಯಾವ ಕೆಲಸವನ್ನೂ ನೋಡಬೇಡಿ. ಬಹುಜನ ಹಿತದಲ್ಲಿ ನಿಮ್ಮ ಪುಟ್ಟ ಕಾಣಿಕೆ ಎಂದು ಯೋಚಿಸಿ. ಚರ್ಚೊಂದನ್ನು ಕಟ್ಟಲು ದುಡಿಯುತ್ತಿದ್ದ ಮೂವರನ್ನು ಏನು ಮಾಡುತ್ತಿದ್ದೀರಿ ಎಂದು ಕೇಳಿದಾಗ ಒಬ್ಬ ಇಟ್ಟಿಗೆ ಹೊರುತ್ತಿದ್ದೇನೆ ಎಂದರೆ ಇನ್ನೊಬ್ಬ ಹೊಟ್ಟೆ ತುಂಬಿಸಲು ಬೇಕಲ್ಲ ಒಂದು ಕಸುಬು ಎಂದ. ಮೂರನೆಯವನು ದೇವಮಂದಿರವನ್ನು ನಿರ್ಮಿಸುವ ಪವಿತ್ರ ಕಾರ್ಯದಲ್ಲಿ ನನ್ನ ಅಳಿಲು ಸೇವೆ ಸಲ್ಲಿಸುತ್ತಿದ್ದೇನೆ ಎಂದ. ಶತಮಾನಗಳ ಕಾಲ ಜನರ ಭಕ್ತಿಯ ಪ್ರತೀಕವಾಗಿ ನಿಲ್ಲಬಲ್ಲ ಭವ್ಯವಾದ ಚರ್ಚೊಂದರ ನಿರ್ಮಾಣ ಕಾರ್ಯದಲ್ಲಿ ಸುದೈವದಿಂದ ತಾನು ಪಾಲ್ಗೊಂಡಿದ್ದೇನೆ ಎಂಬುದು ಅವನ ಭಾವ. ಹೀಗೆ ನಾವು ಮಾಡುವ ಕಾರ್ಯಗಳೆಲ್ಲ ಲೋಕ ಹಿತದೃಷ್ಟಿಯ ಪವಿತ್ರ ಭಾವನೆಯಿಂದ ಕೂಡಿರಬೇಕು ಎನ್ನುತ್ತಾನೆ ಕೆಸಿ. ಆರ್ಥಿಕ ಯಶಸ್ಸು ನಿನ್ನ ಕರ್ತವ್ಯನಿಷ್ಠೆ, ಶ್ರದ್ಧೆಯ ದುಡಿಮೆ, ಪ್ರಾಮಾಣಿಕತೆಯ ಫಲವಾಗಿಯೇ ಬರಲಿ. ನಿನ್ನ ಬಾಳನ್ನು ಈ ಗುಣಗಳಿಂದ ಬೆಳಗು. ಇತರರಿಗೂ ತನ್ಮೂಲಕ ಮಾರ್ಗದರ್ಶನ ಮಾಡು ಎಂಬುದೇ ಅವನ ಹಿತವಚನ. 5. ನೀನು ನಡೆದು ಬಂದ ದಾರಿಯಲ್ಲಿ ಇತರರಿಗೂ ಹೋಗಲು ಬಿಡು. ನಿನ್ನ ಸ್ವಾರ್ಥಕ್ಕಾಗಿ ಇತರರನ್ನೇ ನಿನ್ನ ಕಾಲಡಿಯ ಮೆಟ್ಟಿಲುಗಳನ್ನಾಗಿ ಉಪಯೋಗಿಸಬೇಡ. ಬದುಕು ಇತರರನ್ನೂ ಬದುಕಲು ಬಿಡು. ಇತರರಿಗೆ ಏನಾದರೂ ಕೊಡಲು ಅಥವಾ ದಾನ ಮಾಡಲು ಸಾಮರ್ಥ್ಯ ಸಂಪಾದಿಸಿಕೋ. ಸಾಯುವವರೆಗೂ ಒಂದಲ್ಲ ಒಂದು ರಚನಾತ್ಮಕ ಕಾರ್ಯದಲ್ಲಿ ತೊಡಗು. 6. ಯಾವ ಮಹತ್ ಕಾರ್ಯವೂ ಒಂದು ದಿನದಲ್ಲಿ ಆಗದು. ಮನುಷ್ಯನು ನೆಲದ ಮೇಲೆ ಬಿದ್ದಾಗ ನೆಲವನ್ನೇ ಆಧರಿಸಿ ಮೇಲೇಳುವಂತೆ
ನಿನ್ನ ಬಳಿ ಇರುವ ಸದವಕಾಶವನ್ನು ಉಪಯೋಗಿಸಿಕೋ. ನೀನು ನಿಂತ ಜಾಗದಿಂದಲೇ ಮುಂದಕ್ಕೆ ಪಯಣಿಸು. ಪ್ರಾಮಾಣಿಕನಾಗು. ದೇವರನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ. ಕರ್ಮ ನಿಯಮ ಅಲಂಘ್ಯ ಎನ್ನುತ್ತಾನೆ ಕೇಸಿ. 1000 ಮೈಲಿಯ ಯಾತ್ರೆಯೂ 1 ಹೆಜ್ಜೆಯಿಂದಲೇ ಪ್ರಾರಂಭವಾಗುತ್ತದೆ. ಹಾಗೆಯೇ ಮಹತ್ಕಾರ್ಯದ ಸಾಧನೆಗೆ ಇಂದೇ ಈ ಕ್ಷಣವೇ ಮುನ್ನಡಿ ಇಡು. ಸಂಸಾರದ ನಿಗೂಢತೆ. ಜೀವಿಯ ಬಹುದೀರ್ಘಕಾಲದ ನೀಲ್ಗತೆಯಲ್ಲಿ ವಿವಾಹ ಒಂದು ಉಪಕಥೆ. ವೈವಾಹಿಕ ಬಂಧನವು ಆಕಸ್ಮಿಕವಲ್ಲ ಎನ್ನುತ್ತಾನೆ ಕೇಸಿ. ಒಂದಲ್ಲ ಒಂದು ತೆರನಾಗಿ ಅದು ಹಿಂದಿನ ಜೀವನಗಳ ಬಂಧನವನ್ನು ಸೂಚಿಸುವುದು. ವಿವಾಹದ ಮೂಲಕ ಜೀವಿಯು ತನ್ನ ವಿಕಾಸ ಪಥದಲ್ಲಿ ಅರಿಯಬೇಕಾದ ಸಾಮರಸ್ಯ ಹೊಂದಲು ಸಾಧ್ಯ. ಸ್ತ್ರೀ ಪುರುಷ ಸ್ವಭಾವಗಳಲ್ಲಿ ವಿಷಮತೆ ಇದ್ದು ಅವರಿಬ್ಬರ ಸ್ವಭಾವದ ಪರಿಪೂರ್ಣತೆಗೆ ವಿವಾಹ ಅಗತ್ಯ. ಗಂಡನಾಗಿ ಹೆಂಡತಿಯನ್ನು ಪೀಡಿಸಿದವನು ಹೆಂಡತಿಯಾಗಿ ಅವಳ ಕಷ್ಟವನ್ನು ತಾನೂ ಅನುಭವಿಸಿ ಸಹಾನುಭೂತಿ ಪ್ರೀತಿಯ ಪಾಠವನ್ನು ಕಲಿಯಬೇಕಷ್ಟೆ. ಅದಕ್ಕಾಗಿ ಲಿಂಗಭೇದವಾಗುತ್ತದೆ. ಅನೇಕ ಜನ್ಮ ಪುರುಷನಾಗಿದ್ದ ಜೀವಿಗೆ 1-2 ಸ್ತ್ರೀ ಜನ್ಮದಲ್ಲೇ ಗರ್ಭಧಾರಣೆಯ ಸಾಮರ್ಥ್ಯ ಬರುವಂತಿಲ್ಲ. ಸಂತಾನವಿಹೀನರಾಗುವುದಕ್ಕೆ ಇರುವ ಹಲವು ಕಾರಣಗಳಲ್ಲಿ ಅದೂ ಒಂದು ಎಂಬುದು ಕೇಸಿಯ ಅಭಿಪ್ರಾಯ. ಶಿಕ್ಷಾರೂಪಿ ಪ್ರಾಯಶ್ಚಿತ್ತವನ್ನು ತಂದೆ ತಾಯಿಗಳಿಗೆ ಉಣಿಸುವ ಮುಖ್ಯ ಉದ್ದೇಶದಿಂದ ಜೀವಿಯು ಜನಿಸಿ ಕೆಲಕಾಲ ಬದುಕಿ ಶಿಶುವಿಯೋಗದ ದುಃಖದಿಂದ ಮಾತಾಪಿತೃಗಳ ಆಂತರ್ಯ ಪುಟಗೊಳ್ಳಲೆಂದು ಕಣ್ಮರೆಯಾಗಿದೆ ಎಂದು ಬಾಲ್ಯದಲ್ಲಿಯೇ ತೀರಿಕೊಳ್ಳುವ ಮಕ್ಕಳನ್ನು ಪಡೆದ ತಂದೆ ತಾಯಿಯರಿಗೆ ಕೇಸಿ ಹೇಳಿದ್ದ. ದುರದೃಷ್ಟದ ದುರ್ಗತಿ. ಎಲ್ಲವೂ ಕರ್ಮ ನಿಯಂತ್ರಿತವಲ್ಲ. ಮನುಷ್ಯನಿಗೆ ಲಭ್ಯವಾದ ಸ್ವಾತಂತ್ರ್ಯಕ್ಕೆ ಒಂದು ಪರಿಮಿತಿ ಇದ್ದು ಅವನಿಗೆ ಕೊಟ್ಟ ಸ್ವಾತಂತ್ರ್ಯವನ್ನು ಅವನು ಹೇಗೆ ಉಪಯೋಗಿಸಿಕೊಳ್ಳುತ್ತಾನೆ ಎಂಬುದು ಮುಖ್ಯ. ಹೆಚ್ಚು ಹೆಚ್ಚು ಸ್ವಾರ್ಥಿಯಾದಂತೆ ಸಂಕುಚಿತ ಪರಿಧಿಯಲ್ಲಿ ಆತ ಸಿಕ್ಕಿಕೊಳ್ಳುತ್ತಾನೆ. ಎಲ್ಲ ಜೈವಿಕ ಕ್ರಿಯೆಗಳಿಗೂ ಕರ್ಮದ ನಂಟು ಸಲ್ಲ. ಸೃಷ್ಟಿಯಲ್ಲೂ ಆಕಸ್ಮಿಕಗಳು ನಡೆಯುತ್ತವೆ ಎನ್ನುತ್ತಾನೆ ಕೇಸಿ. ನೂತನ ದೃಷ್ಟಿಕೋನ. ಜೀವನದ ಅರ್ಥ ಉದ್ದೇಶಗಳ ಬಗೆಗೆ ಕೇಸಿಯ ದೃಷ್ಟಿಕೋನವನ್ನು ಹೀಗೆಂದು ಸಂಗ್ರಹಿಸಬಹುದು. 1. ವಿಶ್ವ ನಿಯಾಮಕನು ಇದ್ದಾನೆ. 2. ಪ್ರತಿಯೊಂದು ಜೀವಿಯಲ್ಲಿಯೂ ದೈವಿ ಅಂಶ ಇದೆ. 3. ಜೀವನಕ್ಕೆ ಅರ್ಥ ಉದ್ದೇಶಗಳು ಇವೆ. 4. ಮರಣದೊಂದಿಗೆ ಜೀವನ ನಾಶವಾಗದು. 5. ಜೀವನವನ್ನು ನಿಯಂತ್ರಿಸುವ ಸೂಕ್ಷ್ಮ ನಿಯಮ ಇದೆ. 6. ಮನುಷ್ಯನಿಗೆ ಏನು ಬೇಕೋ ಅದು ದೊರೆತೇ ದೊರೆಯುತ್ತದೆ. ಅವನ ಆಸೆ ಇಚ್ಛೆ ಇವು ಅವನ ಅದೃಷ್ಟವನ್ನು ರೂಪಿಸುತ್ತವೆ. ನಮ್ಮ ಮನಸ್ಸಿಗೆ ಭವಿಷ್ಯ ನಿರ್ಮಾಣದ ಶಕ್ತಿ ಸೀಮಿತವಾಗಿಯಾದರೂ ಇದೆ. ನಮ್ಮ ಸಮಸ್ಯೆಗಳಿಗೆ ಉತ್ತರ ನಮ್ಮಲ್ಲಿದೆ. 7. ವಿಶ್ವ ನಿಯಾಮಕನಿಗೂ ನಮಗೂ ಇರುವ ನೈಜ ಮತ್ತು ಶಾಶ್ವತ ಸಂಬಂಧವನ್ನು ತಿಳಿದುಕೊಳ್ಳುವುದೇ ಜೀವನದ ಕೊನೆಯ ಗುರಿ. 8. ಬದುಕಿನಲ್ಲಿ ನಮ್ಮ ಆದರ್ಶಗಳನ್ನು ಆ ಹಿನ್ನೆಲೆಯಿಂದ ಸ್ಪಷ್ಟವಾಗಿ ನಿರ್ಧರಿಸಿಕೊಳ್ಳಬೇಕು. 9. ಆ ಆದರ್ಶ ಅಥವಾ ಗುರಿಗಳ ಸಿದ್ಧಿಗಾಗಿ ಪ್ರಾಮಾಣಿಕ ಬುದ್ಧಿಯಿಂದ ದುಡಿಯಬೇಕು. 10. ತಮಸ್ಸನ್ನು ದೂರಗೊಳಿಸಿ ಉತ್ಸಾಹ ಉದ್ಯಮಶೀಲತೆಗಳನ್ನು ಹೆಚ್ಚಿಸಿಕೊಳ್ಳಬೇಕು. 11. ಸಹನೆಯ ಪಾಠವನ್ನು ಕಲಿತು ನಮ್ಮ ಕೆಲಸ ಕಾರ್ಯಗಳ ಫಲವನ್ನು ಕುರಿತು ಅತ್ಯಾಸಕ್ತಿಯನ್ನು ತ್ಯಜಿಸಬೇಕು. 12. ಯಾವ ಸಮಸ್ಯೆಯನ್ನೂ ಎದುರಿಸದೆ ನುಣುಚಿಕೊಳ್ಳುವ ಯೋಚನೆಯನ್ನು ಬಿಡಬೇಕು. ಮನಸ್ಸು ಮಾತು ಕೃತಿಗಳಲ್ಲಿ ಇತರರ ಹಿತವನ್ನು ಸಾಧಿಸಬೇಕು. ಒಂದು ನಿರ್ದಿಷ್ಟ ತತ್ವ ಮತ್ತು ಅನುಷ್ಠಾನದ ಸ್ಪಷ್ಟ ಚಿತ್ರವನ್ನು ನಮ್ಮ ಮುಂದೆ ಕೇಸಿಯ ಹೇಳಿಕೆಗಳಲ್ಲಿನ ಮೇಲಿನ ಮಾತುಗಳು ನಿಲ್ಲಿಸುತ್ತವೆ. ದೇವರನ್ನು ಪ್ರಾರಂಭದಲ್ಲೇ ಸ್ವೀಕರಿಸಿದ್ದರಿಂದ ಇದನ್ನು ಧಾರ್ಮಿಕ ದೃಷ್ಟಿಕೋನ ಎನ್ನಬಹುದು. ಜೀವ ಜೀವಿಯ ಅದೃಷ್ಟ ಮತ್ತು ಜಗತ್ತಿನ ಬಗೆಗೆ
ಒಂದು ನಿಶ್ಚಿತ ಮತ್ತು ಕ್ರಮಬದ್ಧ ವಿಚಾರ ವಿಧಾನವನ್ನು ಮುಂದಿರಿಸುವುದರಿಂದ ಇದೊಂದು ತಾತ್ವಿಕ ದೃಷ್ಟಿಕೋನವೂ ಹೌದು. ದೈನಂದಿನ ವ್ಯವಹಾರದಲ್ಲಿನ ಸಮಸ್ಯೆಗಳನ್ನು ಎದುರಿಸಲು ಅದು ಅನುಷ್ಠಾನಾತ್ಮಕ ಸೂಚನೆಗಳನ್ನು ಕೊಡುವುದರಿಂದ ಅದು ಮನೋವಿಜ್ಞಾನಾತ್ಮಕವೂ ಹೌದು. ಸತ್ಯಸ್ಯ ಸತ್ಯ, ಕರ್ಮ ನಿಯಮವೆಂಬುದು ಅರೆಬೆಂದ ಕಟ್ಟುಕತೆಯಲ್ಲ, ಅದು ನಿಜವಾದ ಸತ್ಯವಾದ ನಿಯಮ. ಕೇಸಿಯ ಹೇಳಿಕೆಗಳನ್ನು ನಂಬಲು ಈ ಕಾರಣಗಳನ್ನು ಕೊಡಬಹುದು. 1. ನೂರಾರು ಮೈಲಿಗಳ ದೂರದಲ್ಲಿದ್ದ ವ್ಯಕ್ತಿಗಳ ಬಗೆಗೆ ಸುಪ್ತ ಸ್ಥಿತಿಯಲ್ಲಿದ್ದುಕೊಂಡು ಕೊಟ್ಟ ವಿವರಣೆಗಳೂ ವ್ಯಕ್ತಿ ವಿಶ್ಲೇಷಣೆಗಳೂ ಸತ್ಯವಾಗಿವೆ. ಒಂದೆರಡು ವ್ಯಕ್ತಿಗಳದ್ದಲ್ಲ, ಸಹಸ್ರಾರು ವ್ಯಕ್ತಿಗಳ ವಿಷಯದಲ್ಲಿ ನಿಜವಾಗಿದೆ. 2. ಆಗ ತಾನೇ ಜನಿಸಿದ ಶಿಶುಗಳ ಬಗೆಗೂ ವಯಸ್ಸಾದವರ ಬಗೆಗೂ ಅವನು ಯಶಸ್ವಿಯಾಗಬಹುದಾದ ಉದ್ಯೋಗದ ಕ್ಷೇತ್ರಗಳನ್ನು ಕೇಸಿ ಸೂಚಿಸಿದ್ದ. ಅಕ್ಷರಶಃ ಅವೆಲ್ಲ ಸತ್ಯವಾಗಿವೆ. 3. ಮನುಷ್ಯರಲ್ಲಿ ವ್ಯಕ್ತವಾದ ಮಾನಸಿಕ ವೈಶಿಷ್ಟ್ಯ ಮತ್ತು ವೈಪರೀತ್ಯಗಳು ಹಿಂದಿನ ಜನ್ಮಗಳ ಸಂಬಂಧದಿಂದ ಉಂಟಾದುವೆಂದು ಹೇಳಿದ ಕಾರಣಗಳು ಸಂಗತವಾಗಿವೆ. 4. ಸುಮಾರು 23 ವರ್ಷಗಳ ಕಾಲ ಕೇಸಿಯ ಹೇಳಿಕೆಗಳಲ್ಲಿ ಎಂದೂ ಪರಸ್ಪರ ವಿರೋಧದ ಹೇಳಿಕೆಗಳು ಕಂಡುಬರಲಿಲ್ಲ. ಅವುಗಳೆಲ್ಲ ತಾತ್ವಿಕ ದೃಷ್ಟಿಯಿಂದಲೂ ವ್ಯಕ್ತಿ ವೈಶಿಷ್ಟ್ಯದ ಸೂಕ್ಷ್ಮ ವಿವರಣೆಯಲ್ಲೂ ಸಹಸ್ರಾರು ನಿದರ್ಶನಗಳಲ್ಲಿ ಸ್ಪಷ್ಟವಾಗಿ ಸಂಗತವಾಗಿವೆ. 5. ಕೇಸಿಯಿಂದ ಉಕ್ತವಾದ ಇದುವರೆಗೂ ತಿಳಿಯದಿದ್ದ ಚಾರಿತ್ರಿಕ ವಿವರಣೆಗಳನ್ನು ಮತ್ತೆ ಹುಡುಕಿ ಪರಿಶೋಧಿಸಿದಾಗ ಅವನ ಹೇಳಿಕೆಯಲ್ಲಿದ್ದಂತೆ ಅವು ಸತ್ಯವಾಗಿದ್ದವು. ಹಿಂದಿನ ಜನ್ಮಗಳಲ್ಲಿ ಈ ಜೀವಿಯ ಹೆಸರು ಇಂಥದ್ದಾಗಿತ್ತು, ಇಂಥಿಂಥ ಸ್ಥಾನಗಳಲ್ಲಿ ಹುಡುಕಿದರೆ ಸಿಗಬಹುದು ಎಂಬ ಮಾತನ್ನು ಶೋಧಿಸಿ ನೋಡಿದಾಗ ಸುಪ್ತ ಸ್ಥಿತಿಯಲ್ಲಿ ಕೇಸಿ ಹೇಳಿದ್ದಕ್ಕೂ ವಸ್ತುಸ್ಥಿತಿಗೂ ವ್ಯತ್ಯಾಸ ಇರಲಿಲ್ಲ. 6. ಸುಪ್ತ ಸ್ಥಿತಿಯಲ್ಲಿ ಆತ ಹೇಳಿದ ಸೂಚನೆಗಳನ್ನೂ ಪಥ್ಯ ಪಾನೀಯ ಮತ್ತು ವ್ಯಾಯಾಮಗಳನ್ನು ಅನುಸರಿಸಿದವರೆಲ್ಲರಿಗೂ ಸ್ಪಷ್ಟವಾದ ದೈಹಿಕ ಮಾನಸಿಕ ಪರಿವರ್ತನೆಯ ಅನುಭವಗಳು ಕಂಡುಬಂದವು. ಆತ ನುಡಿದ ರೀತಿಯಲ್ಲೇ. 7. ತಾತ್ವಿಕ ಮತ್ತು ಮನೋವೈಜ್ಞಾನಿಕ ಸಿದ್ಧಾಂತಗಳಿಗೆ ಸಾಧಕವಾಗಬಹುದಾದ ಅಸಂಖ್ಯ ಹೇಳಿಕೆಗಳಲ್ಲಿ ಕಂಡುಬರುವ ತಥ್ಯಗಳು ಯುಕ್ತಿಸಂಗತವೂ ಮಾನಸಿಕ ಜೀವನದ ಬಗ್ಗೆ ಈವರೆಗೆ ತಿಳಿದ ವಿಷಯಗಳಿಗೆ ಕೆಲವೊಂದು ಸಂಗತಿಗಳಲ್ಲಿ ಅವಿರೋಧವೂ ಆಗಿವೆ. ಕೆಲವೊಂದು ಹೇಳಿಕೆಗಳು ಹೆಚ್ಚಿನ ಸಂಶೋಧನೆಗಳಿಗೆ ಪ್ರೇರಕವಾಗಿವೆ.